ಎಲ್ರಿಗೂ ನಮಸ್ತೆ. ಇಂದು ನವೆಂಬರ್ 3ನೇ ತಾರೀಕು ತ್ರಯೋದಶಿ ಇದೆ. ತ್ರಯೋದಶಿ ಅಂದರೆ ಇದು ಒಂದು ತಿಂಗಳಿನ 13ನೇ ದಿನಕ್ಕೆ ತ್ರಯೋದಶಿ ಅಂತಾರೆ. ಆ ದಿನ ನಾವು ವಿಶೇಷವಾದ ಧಾರ್ಮಿಕ ಆಚರಣೆ ಎಲ್ಲ ಮಾಡ್ತೀವಿ. ಅದರಲ್ಲೂ ಈ ನವೆಂಬರ್ 3ನೇ ತಾರೀಕು ತ್ರಯೋದಶಿ ಬಂದಿದೆ. ಅದು ಸೋಮವಾರನೇ ಬಂದಿದೆ. ಈ ದಿನ ನಾವು ಶಿವ ಪಾರ್ವತಿಯನ್ನು ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಂದು ನಾವು ಶಿವನಿಗೆ ಪಂಚಾಮೃತ ಅಭಿಷೇಕ ಅರ್ಚನೆ ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ನಾವು ಶಿವನ ಕೃಪೆಗೆ ಪಾತ್ರರಾಗ್ತೀವಿ. ಈ ತ್ರಯೋದಶಿಯನ್ನು ಶನಿ ತ್ರಯೋದಶಿ ಹಾಗೆ ಪ್ರದೋಷ ತ್ರಯೋದಶಿ ಅಂತಲೂ ಹೇಳ್ತಾರೆ. ಇಂದು ನಾವು ಶನಿ ದೇವನನ್ನು ಸಹ ಪೂಜೆ ಮಾಡಬೇಕು. ಶನಿ ದೇವನನ್ನು ಪೂಜೆ ಮಾಡೋದ್ರಿಂದ ನಮ್ಮ ಶನಿ ದೋಷ ನಿವಾರಣೆ ಆಗುತ್ತೆ. ನನಗೆ ತಿಳಿದಿರುವಂತಹ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡೋದಕ್ಕೆ ನಾನಿವತ್ತು ಇಷ್ಟಪಡ್ತೀನಿ. ಇದು ಶಾರದಾಂಬೆ ದೇವಸ್ಥಾನ ರಿಂಗ್ ರೋಡಲ್ಲಿ ಬರುತ್ತೆ. ಈ ದೇವಸ್ಥಾನದಲ್ಲಿ ಚಂದ್ರಮೌಳೇಶ್ವರ ದೇವರು ಹಾಗೆ ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಪಂಚಾಮೃತ ಅಭಿಷೇಕ ಹಾಗೆ ಪೂಜೆಗೋಸ್ಕರ ನಾವು ಹಾಲನ್ನು ಕೊಟ್ಟು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಇನ್ನು ತ್ರಯೋದಶಿಯಲ್ಲಿ ತುಂಬ ವಿಧವಾದ ತ್ರಯೋದಶಿ ಇದೆ. ಅದರಲ್ಲಿ ಅನಂಗ ತ್ರಯೋದಶಿ, ಧನ ತ್ರಯೋದಶಿ, ಕಾರ್ತಿಕ ತ್ರಯೋದಶಿ, ನಿತ್ಯಾನಂದ ತ್ರಯೋದಶಿ ಅಂತ ತುಂಬಾ ಇದೆ ಇದು. ಇನ್ನು ಧನ ತ್ರಯೋದಶಿ ಬಗ್ಗೆ ಹೇಳಬೇಕು ಅಂದರೆ ದೀಪಾವಳಿಯ ಮೊದಲನೇ ದಿನದಂದು ಆಚರಿಸುವಂತಹ ಈ ಪೂಜೆಯನ್ನು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಂದು ನಾವು ಪೂಜೆ ಮಾಡಿದರೆ ನಮ್ಮ ಸಂಪತ್ತು ಸಮೃದ್ಧಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನಂಗ ತ್ರಯೋದಶಿ ಇದು ನಮ್ಮ ದಾಂಪತ್ಯದ ಪ್ರೀತಿಯನ್ನು ಹೆಚ್ಚಿಸೋದಕ್ಕೆ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ನೋಡಿ, ಇದು ಚಂದ್ರಮೌಳೇಶ್ವರ ದೇವರು. ಇಲ್ಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನು ಯಾವಾಗಾದರೂ ಈ ತ್ರಯೋದಶಿ ಸೋಮವಾರ ಬಂದರೆ ನೀವು ಖಂಡಿತವಾಗಿಯೂ ಈ ಥರ ಒಂದು ದೇವಸ್ಥಾನದಲ್ಲೇ ಅರ್ಚನೆಗೋಸ್ಕರ ಅಥವಾ ಅಭಿಷೇಕಕ್ಕೋಸ್ಕರ ನೀವು ಹಾಲನ್ನು, ಮೊಸರನ್ನು, ಯಾವುದೇ ರೀತಿಯಾದಂಥ ಫಲ ಪುಷ್ಪ ಏನಾದರೂ ಕೊಟ್ಟು ನೀವು ಈ ಥರ ಪೂಜೆ ಮಾಡಿಸಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಾಗೆ ನಿಮ್ಮ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.